ಬೆಂಗಳೂರಿನಲ್ಲಿ ಎಟಿಎಂಗಳ ಮುಂದೆ ಜನ ಹೇಗೆ ನಿಂತಿದ್ದಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಪ್ರಧಾನಿ ಮೋದಿ ಅವರ ಏನು 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ನಿಷೇಧದ ಹಿನ್ನೆಲೆ ಬಹಳಷ್ಟು ಜನ ತಮ್ಮ ಹಳೆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಈಗಾಗಲೇ ಬ್ಯಾಂಕ್ಗಳ ಮುಂದೆ ನೆರೆದಿದ್ದಾರೆ. ಇನ್ನು ಎಟಿಎಂಗಳಲ್ಲಿ ಹಣಗಳನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೂ ಕೂಡ ಬಹಳಷ್ಟು ಜನ ಎಟಿಎಂನ ಧಾವಿಸಿದ್ದಾರೆ. ನಿನ್ನೆ ಏನು ಎಟಿಎಂನಲ್ಲಿ ಬಹಳಷ್ಟು ಜನ ಇದ್ರು, ಎಟಿಎಂ ಓಪನ್ ಆಗಿರಲಿಲ್ಲ, ಹಣ ಬಿಡ್ಕೊಳ್ಳೋಕೆ ಬಹಳಷ್ಟು ಪರದಾಡ್ತಾ ಇದ್ರು. ಇವತ್ತು ಕೂಡ ಬಹಳಷ್ಟು ಎಟಿಎಂಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಅಂದ್ರೆ ಇಲ್ಲಿ ಎಟಿಎಂಗಳು ಕಾರ್ಯನಿರ್ವಹಿಸದ ಕಾರಣ ಇವತ್ತು ಏನು ನೇರವಾಗಿ ಬ್ಯಾಂಕಿಗೆ ಬಂದು ಹಣವನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಮತ್ತು ಠೇವಣಿ ಇಡಲಿಕ್ಕೆ ಈಗಾಗಲೇ ಬಹಳಷ್ಟು ಜನ ಬ್ಯಾಂಕ್ನ ಮುಂಭಾಗದಲ್ಲಿ ಬಂದಿದ್ದಾರೆ. ನಿನ್ನೆ ಬಹಳಷ್ಟು ಜನ ಬ್ಯಾಂಕಿಗೆ ತುಂಬಿದ್ರು, ಎಲ್ಲ ಜನರಿಗೂ ಒಂದು ಠೇವಣಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಥವಾ ಹಣ ಬದಲಾಯಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕಾಗಿ ಇವತ್ತು ಬೆಳಗ್ಗೆ 6:30 ಹೊತ್ತಿಗೆ ಇವತ್ತು ಬ್ಯಾಂಕ್ನ ಸಮೀಪ ಬಂದಿದ್ದಾರೆ. ಇವತ್ತಾದರೂ ನಮ್ಮ ಹಣವನ್ನು ಬದಲಾಯಿಸ್ಕೋಬೇಕು, ನಮ್ಮ ದೈನಂದಿನ ವರ್ಗೂ ಕೂಡ ಹಣ ಇಲ್ಲದ ಒಂದು ಸಂದರ್ಭ ಉಂಟಾಗಿದೆ. ಅದಕ್ಕೋಸ್ಕರ ಇವತ್ತಾದರೂ ಹಣ ಬದಲಾಯಿಸ್ಕೋಬೇಕು ಅಂತ ಬಹಳಷ್ಟು ಜನ ನೆರೆದಿದ್ದಾರೆ. ಬನ್ನಿ ಅವ್ರಿಗೆ ಕೇಳೋಣ ಏನು ಹೇಳ್ತಾರೆ. ನಿನ್ನೆ ಟ್ರೈ ಮಾಡಿದ್ರೆ ಏನು ಅಂತ. ಸರ್ ಹೇಳಿ ಸರ್, ನಿನ್ನೆ ಬಂದಿದ್ರೆ ಇವತ್ತು? ಸರ್ ಇವತ್ತೇ ಬಂದಿದ್ದು ಸರ್. ಏನಕ್ಕೆ ಬಂದಿದೆ ಸರ್? ಬಂದೆ, ಅಮೌಂಟ್ಗೆ ಕೈಕೊಂಡಿದ್ದೀವಿ, ಹಳೆ ನೋಟ್ ಕೊಟ್ಟು ಹೊಸ ನೋಟ್ ತಗೊಳ್ಳೋಣ ಅಂತ ಇದ್ದೀವಿ. ನೋಡೋಣ, ಇನ್ನು ಬ್ಯಾಂಕ್ ಓಪನ್ ಮಾಡಿಲ್ಲ. ಅವರು ಸ್ವಲ್ಪ ಬೇಗ ಬಂದರೆ ಒಳ್ಳೇದಿತ್ತು. 9:30 ಬರ್ತಾರಂತೆ, ನಾವು 5:30 ಬಂದಿದ್ದೀವಿ. ಹಿಂಗೆ ಮಾಡ್ರೆ ಹೆಂಗೆ ಸರ್? ತುಂಬ ಪ್ರಾಬ್ಲಮ್ ಆಗ್ತೈತೆ, ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತೈತೆ, ನಮ್ಮ ಲೇಬರ್ ಎಲ್ಲ ವೇಸ್ಟ್ ಆಗ್ತೈತೆ. ಆ್ಯಕ್ಚುಲಿ ನಿನ್ನೆ ಇವತ್ತೆಲ್ಲ ರಜಾ ಇತ್ತು. ಸೊ ಗ್ರಾಹಕರಿಗೋಸ್ಕರ ಇವತ್ತು ಶನಿವಾರ ಭಾನುವಾರ ಇವತ್ತು ಕೂಡ ಓಪನ್ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಒಳ್ಳೇದಕ್ಕಾಗಿಗೋಸ್ಕರನೇ ಮಾಡ್ತಾ ಇದ್ದಾರೆ. ಇಲ್ಲ, ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ಬಟ್ ನಮಗೂ ಸ್ವಲ್ಪ ಪ್ರಾಬ್ಲಮ್ಮೇ ಸರ್. ಇಲ್ಲ, ವರ್ಕರ್ಸ್ ಮಾಡೋವ್ರಿಗೆಲ್ಲ ಪ್ರಾಬ್ಲಮ್ಮೇ ಇರ್ತಲ್ಲ. ಸರ್ ಎಷ್ಟು ಹಣ ಡೆಪಾಸಿಟ್ ಮಾಡಕ್ಕೆ ಬಂದಿದ್ದೀರಾ ಇವಾಗ? ಏನು ಸರ್? 4,000 ಕೊಡ್ತಾ ಇದ್ದಾರಂತೆ ಅಷ್ಟೇ. ಇನ್ನೂ ತುಂಬ ಕ್ಯಾಶ್ ಕೊಡಲ್ಲ, 4,000 ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎಟಿಎಂನಲ್ಲಿ ದುಡ್ಡು ತಗೊಳಕ್ ಹೋಗಿದ್ರಾ ಏನಾರು ಅಲ್ಲಿ? ಇಲ್ಲ ಸರ್, ನಾವು ಹೋಗಿಲ್ಲ ಎಟಿಎಂ ದುಡ್ಡು ತಗೋಕ್ಕೆ. ಕೆಲವರು ಎಟಿಎಂ ಓಪನ್ ಐತೆ, ಕೆಲವರು ಎಟಿಎಂ ಬಂದೈತೆ. ಒಟ್ಟಾರೆ ಮೋದಿಯವರ ಈ ಯೋಜನೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಬಹಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಈ ಫ್ಯೂಚರಲ್ಲಿ ಏನೋ ಒಂದು ಆಗ್ಬೋದು ಅಂತ. ಸೊ ನಿಮ್ಗೇನು ಅನ್ಸುತ್ತೆ? ಇಲ್ಲ ಸರ್, ಫ್ಯೂಚರಲ್ಲಿ ಒಳ್ಳೇದೇ, ಬಟ್ ಈಗ ಸ್ವಲ್ಪ ಕಷ್ಟ. ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಏನಿಲ್ಲ. ಸ್ವಲ್ಪ ಬ್ಯಾಂಕ್ ಅವ್ರಿಗೆ ಸ್ವಲ್ಪ ಬೇಗ ಬಂದರೆ ನಮಗೂ ಅವಶ್ಯಕತೆ ಆಗುತ್ತೆ, ನಾವು ಡ್ಯೂಟಿಗೆ ಹೋಗ್ಬೋದು. ಇಲ್ಲ, ಒಟ್ಟಾರೆ ಮೋದಿಯವರ ಏನು ಹೊಸ ಯೋಜನೆ ಇದೆ, ಬಹಳಷ್ಟು ಬೆಂಬಲ ಇದೆ. ಅದು ಎಲ್ಲೋ ಒಂದು ಕಡೆ ಕ್ಷಣಿಕವಾಗಿ ಎಲ್ಲೋ ಸಮಸ್ಯೆ ಆಗ್ತಾ ಇದೆ. ಅದನ್ನ ಬ್ಯಾಂಕ್ನವರು ಒಂದು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಎಲ್ಲ ಒಂದು ಫ್ಯೂಚರಲ್ಲಿ ಒಂದು ಒಳ್ಳೆಯ ಭವಿಷ್ಯ ಭಾರತಕ್ಕಿದೆ ಅಂತ ಎಲ್ಲ ತಮ್ಮ ಜನರುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸುನೀಲ್ ಶಂಕರಘಟ್ಟ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನವೆಂಬರ್ 14ರವರೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಕಟ್ಟುವ ಅಗತ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಸರ್ಕಾರಿ ಆಸ್ಪತ್ರೆ, ರೈಲ್ವೆ ಮತ್ತು ವಿಮಾನ ಟಿಕೆಟ್ ಬುಕ್ಕಿಂಗ್, ಸರ್ಕಾರಿ ಬಸ್ ಕೌಂಟರ್ ಮತ್ತು ಕೋರ್ಟ್ ಶುಲ್ಕ, ಹಾಲಿನ ಕೇಂದ್ರ, ಪೆಟ್ರೋಲ್ ಬಂಕ್ಗಳಲ್ಲಿ ಹಳೆ ನೋಟುಗಳ ಚಲಾವಣೆಗೆ ನವೆಂಬರ್ 14ರವರೆಗೂ ಅವಕಾಶವಿದೆ. ಜೊತೆಗೆ ವಿದ್ಯುತ್, ನೀರಿನ ಶುಲ್ಕ, ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ತೆರಿಗೆ ಪಾವತಿಗೂ ಹಳೆ ನೋಟುಗಳನ್ನು ಬಳಸಬಹುದು. ಈ ನಡುವೆ ಕೇಂದ್ರ ಸರ್ಕಾರದ ರೂಲ್ಸ್ಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ತರ ಧಾರವಾಡದಲ್ಲಿ ರಾತ್ರಿಯವರೆಗೂ ಟೋಲ್ ಕಲೆಕ್ಷನ್ ಮುಂದುವರೆದಿತ್ತು. ನಗರದ ಹೊರವಲಯದ ನರೇಂದ್ರ ಬೈಪಾಸ್ನಲ್ಲಿ ನಂದಿ ಹೈವೇ ಕಂಪನಿ ಸಿಬ್ಬಂದಿ ಟೋಲ್ ವಸೂಲಿಯನ್ನ ಮಾಡ್ತಿದ್ರು. ಟೋಲ್ ಸಂಗ್ರಹ ಮಾಡುವಂತಿಲ್ಲ ಅನ್ನೋ ಆದೇಶ ಇದೆಯಲ್ಲ ಅಂದ್ರೂ ಅದು ಸಿಬ್ಬಂದಿ ಕಿವಿಗೆ ಬೀಳ್ತಾ ಇರಲಿಲ್ಲ. ವಿಷಯ ತಿಳಿದು ಮಾಧ್ಯಮದವರು ವರದಿಗಾಗಿ ಸ್ಥಳಕ್ಕೆ ಧಾವಿಸಿದ ನಂತರ ಟೋಲ್ ವಸೂಲಿ ಮಾಡೋದನ್ನ ನಿಲ್ಲಿಸಿದ್ರು. 1 ಕೆಜಿ ಉಪ್ಪಿಗೆ ದರ ಅಬ್ಬಬ್ಬ ಅಂದ್ರೆ 15ರಿಂದ 20 ರೂಪಾಯಿ ಇರುತ್ತೆ. ಆದ್ರೆ ಇದೇ ಉಪ್ಪು ಪ್ರತಿ ಕೆಜಿಗೆ ಬರೋಬ್ಬರಿ 500 ರೂಪಾಯಿಗೆ ಮಾರಾಟವಾದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಯಾರೋ ಕಿಡಿಗೇಡಿಗಳು ರಾಜ್ಯದಲ್ಲಿ ಉಪ್ಪಿನ ಸಂಗ್ರಹದಲ್ಲಿ ಕೊರತೆ ಉಂಟಾಗಿದೆ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು. ಪರಿಣಾಮ ಆಗ್ರಾ, ಅಲಿಘರ್ ಮತ್ತು ಮುಂತಾದ ಕಡೆಗಳಲ್ಲಿ ಉಪ್ಪು ಖರೀದಿಗೆ ಜನರು ಮುಗಿಬಿದ್ರು. ಇದೇ ವೇಳೆ ಅಂಗಡಿಗಳಲ್ಲಿ ಉಪ್ಪಿನ ಬೆಲೆಯನ್ನ 200, 400, 500 ರೂಪಾಯಿವರೆಗೂ ಮನಬಂದಂತೆ ಏರಿಕೆ ಮಾಡಲಾಯಿತು. ಜನರು 200 ಪಟ್ಟು ಹಣ ನೀಡಿ ಗೋಣಿ ಚೀಲಗಳಲ್ಲಿ ತುಂಬಿಕೊಂಡು ಹೋದ್ರು. ಆದ್ರೆ ಉತ್ತರ ಪ್ರದೇಶ ಸರ್ಕಾರ ಉಪ್ಪಿನ ಸಂಗ್ರಹದಲ್ಲಿ ಯಾವುದೇ ಕೊರತೆಯಾಗಿಲ್ಲ, ಗಾಳಿ ಸುದ್ದಿ ಹಬ್ಬಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ರು.